ಖಂಡಿತ ಖುಷಿಯಾಗುತ್ತೆ. ಏಕೆಂದರೆ ಸಮಾಜದಲ್ಲಿ ಶ್ರೀಮಂತರು ಇದ್ದಾರೆ, ಮಧ್ಯಮ ವರ್ಗದವರು ಇದ್ದಾರೆ, ಬಡವರಿದ್ದಾರೆ, ಅತಿ ಕಡು ಬಡವರು ಕೂಡ ಇದ್ದಾರೆ. ಈ ಅತಿ ಕಡು ಬಡವರನ್ನ ಮತ್ತು ಬಡವರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಈ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು DCM ಸಾಹೇಬರು ಈ ಯೋಜನೆಗಳನ್ನ, ಗ್ಯಾರಂಟಿ ಯೋಜನೆಗಳನ್ನ ಚುನಾವಣಾ ಪೂರ್ವಭಾವಿಯಾಗಿ ಹೇಳಿಕೆ ಕೊಟ್ಟಿದ್ದು ಬಡವ್ರನ್ನ ಮತ್ತು ಕಡು ಬಡವ್ರನ್ನ. ಈಗ 500 ಕೋಟಿ ಜನ ಓಡಾಡಿದ್ದಾರೆ ಬಸ್ಗಳಲ್ಲಿ. ಒಂದೊಂದು ರೂಪಾಯಿಗೂ ಬೆಲೆ ಇರುತ್ತೆ ಬಡವರಿಗೆ. ತಿಂಗಳ ಸಂಬಳದವ್ರಿಗೆ ತಿಂಗಳ ಕೊನೆಯಲ್ಲಿ ಯಾವ ರೀತಿ ಕಷ್ಟಗಳಿರುತ್ತೆ, ಆ ರೀತಿ ಬಡವರು ಕೂಡ ಅದೇ ರೀತಿ ಕಷ್ಟಗಳಿರುತ್ತೆ. ಒಂದರಿಂದ ಒಂದು ಕಡೆ ಹೋಗಬೇಕು ಅಂದರೆ ಈಗ ನಿಮ್ಗೆ ಅನಾಲಿಸಿಸ್ ಹೇಳುತ್ತೆ, ಮೊದಲು ಎಷ್ಟು ಜನ ಓಡಾಡ್ತಾಯಿದ್ರು, ಈಗ ಎಷ್ಟು ಜನ ಓಡಾಡ್ತಾ ಇದ್ದಾರೆ. ಸೊ ಅವ್ರು ಬಡತನದಿಂದನೇ ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಒಂದು ದೇವಸ್ಥಾನಕ್ಕೆ ಹೋಗಲಿ, ಎಲ್ಲಾದರೂ ಒಂದು ಈಗ ಸಾಹೇಬ್ರು ಹೇಳ್ದಂಗೆ ಉತ್ತರ ಕರ್ನಾಟಕದ ಭಾಗದ ಜನದಲ್ಲಿ ಒಂದು ಸ್ವಲ್ಪ ನಮಗೆ ಸೌತ್ಗಿಂತ ಬಡತನ ಜಾಸ್ತಿ ಇದೆ. ಅವ್ರಿಗೆಲ್ಲ ಬಹಳಷ್ಟು ಅನುಕೂಲ ಆಗಿದೆ ಅವ್ರಿಗೆ. ಹಾಗಾಗಿ ಇಲ್ಲಾಂದರೆ 500 ಕೋಟಿ ಜನ ಬಳಸೋದು ಅಷ್ಟೊಂದು ಸುಲಭ ಅಲ್ಲ. ಅದು ದೊಡ್ಡ ಸಾಧನೆ ಅಂತಲೇ ಹೇಳ್ಕೊಬೋದು. ಇದು 500 ಕೋಟಿ ಜನ ಓಡಾಡಿರೋದು ಅದಷ್ಟೇ ಸಾಕು ಫಲಿತಾಂಶ. ಇದು 100% ಸಕ್ಸಸ್ ಆಗಿದೆ ಅಂತ ಹೇಳುತ್ತೆ. ಅದರದ್ದು ವಿಜಯೋತ್ಸವ ಸಮಾರಂಭ ಇವತ್ತು ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ನಮ್ಮ ಗ್ಯಾರಂಟಿ ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಎಷ್ಟು ಸೋಮಶೇಖರ್ ಸಾಹೇಬರು, ಎಚ್ ಎಂ ರೇವಣ್ಣವರು, ಜಿ ಕೃಷ್ಣಪ್ಪ ಅವರು, ಮತ್ತು ಸೂರಜ್ ಜಗಡವರು, ಮಾನ್ಯ DCM ಸಾಹೇಬರು, CM ಸಾಹೇಬರು. ಹಾಗಾಗಿ ಅವ್ರಿಗೆ ನಾವು ಕೂಡ ಆಭಾರಿ. ನಾವು ನಮ್ಮ ಸಮಿತಿಯ ಸದಸ್ಯರೆಲ್ಲರೂ ಕೂಡ ಇವತ್ತು ಸಂಭ್ರಮಾಚರಣೆಯನ್ನು ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಹಿನ್ನೆಲೆ ಈ ಗ್ಯಾರಂಟಿ ಯೋಜನೆಗಳೇ, ಗ್ಯಾರಂಟಿ ಕಾರ್ಡ್ಗಳನ್ನು ಮತದಾರರಿಗೆ ಹಂಚುವ ಸಂದರ್ಭದಲ್ಲಿ ಈಗಿರುವಂಥ ಅಧ್ಯಕ್ಷ ಸದಸ್ಯರು ಯಾರೂ ಅವತ್ತು ಗ್ಯಾರಂಟಿ ಕಾರ್ಡ್ ಹಂಚಲಿಲ್ಲ. ಇವತ್ತು ಗ್ಯಾರಂಟಿ ಯೋಜನೆ ಅನುಷ್ಠಾನದ ಹಿನ್ನೆಲೆಯಲ್ಲಿ ಮಾತನಾಡ್ತಾ ಇದ್ದಾರೆ. ನೈಜವಾಗಿ ಕಾರ್ಡ್ ಹಂಚೋರಿಗೆ ಅವಕಾಶವೇ ಇಲ್ಲ ಅನ್ನುವಂಥದ್ದು ಮೂಲ ಕಾಂಗ್ರೆಸ್ಸಿಗರ ವಾದ. ಸರ್, ಈಗ ಎಲ್ಲರನ್ನೂ ಸಮಾಧಾನ ಪಡಿಸ್ಲಿಕ್ಕೆ ಆಗಲ್ಲ. ಈಗ ಒಂದು ಕಮಿಟಿನಲ್ಲಿ ಅಧ್ಯಕ್ಷ ಸೇರಿ 15 ಜನನ ಆಯ್ಕೆ ಮಾಡ್ತಾರೆ. ಇಡೀ ಕ್ಷೇತ್ರದಲ್ಲಿ 15 ಜನನ ಆಯ್ಕೆ ಮಾಡಬೇಕು. ಸೊ 1500 ಜನ ಇರ್ಬೋದು ಅಥವಾ 150 ಜನ ಇರ್ಬೋದು. ಎಲ್ರಿಗೂ ಆಸೆ ಅನ್ನೋದಿರುತ್ತೆ. ಕಾರ್ಡ್ ಹಂಚೋರು ತೆಗೆದುಕೊಳ್ಬೋದಾಗಿತ್ತೇನೋ ಅನ್ನುವಂಥ ಇದ್ದಾರೆ ಎಲಿಜಿಬಿಲಿಟಿ ಇರೋರು ಇದ್ದಾರೆ, ಕಾರ್ಡ್ ಹಂಚಿದವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಅದು ಅಸಮಾಧಾನಗಳು ಸಹಜ. ಅದು ಒಂದು ಮನೆಯಲ್ಲೇ ಗಂಡ ಹೆಂಡತಿ ಮಕ್ಕಳಿದ್ರೇ ಅಸಮಾಧಾನ ಇರುತ್ತೆ. ಇನ್ನು ರಾಜಕಾರಣದಲ್ಲಿ ಅಸಮಾಧಾನ ಇರಲ್ಲ, ಸಹಜ ಇರುತ್ತೆ. ಅದು ಅಂಥವ್ರಿಗೆ ಅನ್ಯಾಯ ಆಗಿದ್ರೆ ಅದಕ್ಕೆ ಬೇರೆ ರೀತಿಯಲ್ಲಿ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಶಾಸಕರು ಹೇಳಿದಾಗಿದ್ದಾರೆ. ಸಭೆಗಳ ಮೇಲಿಂದ ಮೇಲೆ ಮಾಡಿ ಯಾರು ಫಲಾನುಭವಿಗಳಿಗೆ ಅರ್ಹ ಫಲಾನುಭವಿಗಳು ತಲುಪಿಲ್ಲ ಅದು ಕೊಡೋ ವ್ಯವಸ್ಥೆಯನ್ನು ಮಾಡ್ತಾರೆ. ಖಂಡಿತ ನಮ್ಗೆ ಜವಾಬ್ದಾರಿ ಕೊಟ್ಟಿರೋದೇ ಸರ್ಕಾರ. ಅದನ್ನು ಈಗ ಗೃಹಲಕ್ಷ್ಮಿನಲ್ಲಿ ಯಾರಿಗೆ ಬರ್ತಾ ಇಲ್ಲ ಅವ್ರಿಗೆ ತಲುಪಿಸೋಂಥ ಕಾರ್ಯಕ್ರಮ, ಬೆಸ್ಕಾಮ್ದು ನಮ್ಮ ಶಕ್ತಿ ಯೋಜನೆ ಏನಿದೆ ಇದು ಅಷ್ಟೇ, ಮತ್ತು ಎಲೆಕ್ಟ್ರಿಸಿಟಿದು ಬಿಲ್ದು ಅಷ್ಟೇ. ಯಾರ್ಯಾರು ತಲುಪ್ತಾ ಇಲ್ಲ ಯುವನಿಧಿ ಮತ್ತು ಅನ್ನಭಾಗ್ಯದ್ದು ಯಾರ್ಯಾರು ತಲುಪ್ತಾ ಇಲ್ಲ ಅದನ್ನು ಅಚ್ಚುಕಟ್ಟಾಗಿ ತಲುಪಿಸ್ಬೇಕು ಅನ್ನೋ ಉದ್ದೇಶದಿಂದನೇ ಈ ಕಮಿಟಿಗಳನ್ನ ಮಾಡಿರೋದು. ಅದನ್ನು ನಾವು ನಮಗೆ ಕೊಟ್ಟಿರೋ ಜವಾಬ್ದಾರಿಯನ್ನು ಸೂಕ್ತವಾಗಿ ನಾವು ನಿಭಾಯಿಸ್ತೀವಿ. ಸರ್, ಅಧ್ಯಕ್ಷರು ಸದಸ್ಯರಿಗೆ ಸರ್ಕಾರದಿಂದ ಗೌರವಧನ, ಸಂಬಳ ಅಂತ ಮಾತಾಡೋಕ್ಕಲ್ಲ, ಗೌರವಧನ ಬರ್ತಾ ಇದೆ. ಅದು ಕೊಡುವ ಅಗತ್ಯ ಇಲ್ಲ. ನಮ್ಮ ತೆರಿಗೆ ಹಣವನ್ನು ನಿಮ್ಮ ಕಾಂಗ್ರೆಸ್ಗೆ ಬಳಕೆ ಮಾಡ್ತೀರಿ ಅನ್ನುವಂಥದ್ದು ಒಂದು. ಇನ್ನೊಂದು ಕನಿಷ್ಠ ಪಕ್ಷ ಯಶವಂತಪುರ ಕ್ಷೇತ್ರದಲ್ಲಿ ಇರ್ತಕ್ಕಂಥ ನಿಮ್ಮಂಥ ಬಲಾಢ್ಯ ಅಧ್ಯಕ್ಷರು ಏನಿದ್ರೆ ಅದೆಲ್ಲವನ್ನು ತೆಗೆದುಕೊಳ್ಳದೆ ಒಂದು ಸಾರ್ವಜನಿಕ ಉಪಯೋಗ ಕೊಡಬಹುದಾ? ಖಂಡಿತ ಮಾಡ್ಬೋದು. ಅವ್ರವ್ರಿಗೆ ಬಿಟ್ಟಿದ್ದು. ಮುಂದಿನ ದಿನಗಳಲ್ಲಿ ಅದನ್ನು ನಾನು ಏನೋ ಬೇರೆ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ, ಅದನ್ನು ಮಾಡ್ತೀನಿ. ಮಾಡಿದ್ಮೇಲೆ ಹೇಳ್ತೀನಿ. ಈಗ ಬೇಡ.